ಯಾರು 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 ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮ. ನೀವಮ್ಮ ಮನೇಲಿ ಇತ್ಕೊಂಡೆ ಫೋನ್ ಮಾಡ್ತಾವ್ರಲ್ಲ, ಮಾಡಕ್ ಬೇರೆ ಕೆಲ್ಸನೇ ಇಲ್ಲ. ಮಾ ಮಾ ಅಮ್ಮ ಮೌ. ಹಲೋ, ಎಲ್ಲಿದ್ಯಾ ಅಮ್ಮ? ಶಾನ್ ಹೋಗ್ರು ತೀರ್ ಹೋದ್ರು. ನಾನು ನಿಮ್ಮಪ್ಪ ಊರಿಗೆ ಬಂದ್ಬಿಟ್ವು. ಮನೆ ಕಡೆ ಜೋಪಾನ. ನಾವ್ ಬರೋವಾಗ ನೀವ್ ಮಲ್ಕೊತಿದ್ದೆ, ಅದಕ್ಕೆ ಎದ್ದೇಳಿಸ್ಲಿಲ್ಲ. ಮರಿದೇ ಬಾಸ್ಕೊಂಡ್ ಮಲ್ಕೊಳ್ಳೋ. ನನಗ್ ನಿಂತರ ಮರ್ವಿಲ್ಲ ಬಿಡಮ್ಮ. ಅಷ್ಟೇ ಆಗ್ಲಿ, ನೀನು ನನ್ ಮಗ ಅಲ್ವೇ? ಆಯ್ತು ಬಿಡಮ್ಮ. ಆಮೇಲೆ ಬ್ರೆಡ್, ಜಾಮು, ಕಾರ್ನ್ಫ್ಲೆಕ್ಸ್ ಎಲ್ಲ ಇದೆ. ಟೈಮಿಗೆ ಸರಿಯಾಗಿ ತಿನ್ನು. ಹಲೋ ಬ್ರೋ, ಎಲ್ಲಿದ್ಯೋ? ಬಾರ್ ಮುಂದೆ ಇದೀನೋ. ಲೋ, ನಮ್ಮಪ್ಪ ಅಮ್ಮ ಊರ್ಗೋದ್ರು, ಶಾನ್ ಬೋಗ್ರು ತೀರೋದ್ರಂತೆ. ಬರೋದ್ 2 ದಿನ ಆಗತ್ತೆ. ಸರಿ ಬೇಬಿ, ಪಾರ್ಟಿ ಮಾಡೋಣ, ಬಾರೋ ಬೇಗ. ಹಿಂಗ್ ಸಡನ್ ಆಗಿ ಹೆಂಗೋ? ತಾಳು, ವಿಕಾಸ್ಗೂ ಬರೋದಕ್ಕೂ ಫೋನ್ ಮಾಡಿ ಕೇಳ್ತೀನಿ. ಓಕೆ ಬೇಬಿ, ಕೇಳ್ಬಿಟ್ಟು ಫೋನ್ ಮಾಡು. ಆಯ್ತು ಕಣೋ. ಹೇಳೋ. ಲೋ ಅನೂಪ, ಎಲ್ಲರೂ ನನ್ನ ಕಡೆ ಬ್ಲಾಕ್ ಆಗ್ಬಿಟ್ಟಿದಾರೋ. ರಾತ್ರಿ ಅಷ್ಟೊತ್ತಿಗೆ ಎಲ್ಲಾರು ನನ್ನ ಕಡೆ ಗುಬ್ರಾಡಿಸ್ಬಿಡ್ತೀನಿ. ಲೋ ಗುಬ್ರೇಶ, ಅದೇನ್ ಮಾಡ್ತೀಯ ಗೊತ್ತಿಲ್ವಾ? ಬರ್ಬೇಕಾದ್ರೆ ಮ್ಯಾಗಿ, ಮಿಕ್ಸರು, ಪಲ್ಪಿ ಆರೆಂಜು ಯಾವ್ದು ಮರೆಯಂಗಿಲ್ಲ. ಆಮೇಲೆ ಕುಲ್ಫಿ ಬೇಬೆ. ನಿಮ್ಮನೇದು ಏನು ಖರ್ಚು ಮಾಡ್ಸಲ್ಲಪ್ಪ, ಎಲ್ಲ ನಾವೇ ತರ್ತೀವಿ. ಡೋಂಟ್ ವರಿ ಬ್ರೋ. ಓಕೆ ಬೇಬೆ, ಸಿಯಾ. ಸಿಯಾ. ಕರೆಂಟ್ ಇಲ್ವಲ್ಲ? ಮೊಬೈಲ್ ಇದೆಯಲ್ಲ. ಬೇಬೆ. ಹೇಳೋ ಬೇಬೆ, ಅದು ಎಲ್ಲಿದ್ದೀರೋ? ಅದು ಯಾವಾಗ ಬರ್ತಿರೋ? ಎಲ್ಲರೂ ಕೈ ಕೊಟ್ರು ಬ್ರೋ. ಭರತ ಈಗ ತಾನೇ ಶಿಫ್ಟ್ ಮುಗಿಸ್ಕೊಂಡ್ ಬಂದ. ಬೆಳಗ್ಗೆ ಹೋಗೋಣ ಅಂತಿದ್ದಾರೆ. ಭರತ ಬರಲ್ಲ ಅಂದ್ರೆ ವಿಕಾಸು ಬರಲ್ಲ, ಗೊತ್ತಲ್ವಾ ನಿಂಗೆ? ಸರಿಯಾ ಕೈ ಕೊಟ್ರಿ. ಬೇಬೆ, ನೀನಾದ್ರೂ ಬಾರೋ. ಒಂದು ಚಿಲ್ಡ್ ಬೀರ್ ಕೊಡಿಸ್ತೀಯಾ? ಬರ್ತೀನಿ. ಲೋ, ಏನೋ ನಿಂದು? ಬ್ರೋ, ಬೀರ್ ತಗೊಂಡ್ಬಂದು ಬೈಕ್ ಮೇಲೆ ಇಟ್ಟು ವಾಟ್ಸಪ್ಪಲ್ಲಿ ಫೋಟೋ ಕಳ್ಸು, ಆಮೇಲೆ ಬರ್ತೀನಿ. ಸರಿ. ಲಾಸ್ಟ್ ಟೈಮ್ ಯಾಮಾಡ್ತಂಗಲ್ಲಮ್ಮ, ಈ ಸರಿ. ಓಕೆ ಬೇಬೆ, ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ. ನಾನೇ. ಪೆಟ್ರೋಲ್ ಈಗಲೇ ಆಗ್ಬೇಕಾ? ಹೋಯ್ತು ಸುಹಾಸನ್ ಬೀರು. ಯಾರು?
ಕ್ಲೋಸ್ ಮಾಡಿಲ್ವಾ? ಡೋರ್ ಹಾಕದ್ನಾ? ಹಾಕಿದ್ದೀನಿ. ನೀರಾ? ಯಾರು? ಅಯ್ಯೋ, ಕ್ಲಾಕಾ? ಸೌಂಡು ಫ್ಯಾನು ಬೇಡ. ಅಯ್ಯೋ ಬೇಬೆ, ಎಷ್ಟೊಂತ ಬೆಲ್ ಮಾಡೋದು? ಪಾಯ್ಸ ವೇಟಿಂಗ್ ಔಟ್ಸೈಡ್. ಕರ್ಮ. ಏನು ರಾತ್ರಿ ಎಲ್ಲ ಫುಲ್ ಡ್ಯಾನ್ಸ್ ಪ್ರಾಕ್ಟೀಸಾ? ಎಷ್ಟೊತ್ತ ಬಾಗಿಲು ತೆಗೆಯೋದು? ನನ್ನ ಕಷ್ಟ ನಂಗೆ ಬಂಡ್ರೋ. ನನ್ನ ಸೀಟ್ ಇಟ್ಕೋಬೇಕು ಫಸ್ಟು. ಬಾ, ಸಿಕ್ತು. ಯಾಕೋ ಡಲ್ ಆಗಿದ್ಯಾ? ಏನಾಯ್ತು? ಬೀರ್ ಕೇಳಿದೆ, ಕೊಡಿಸ್ಲಿಲ್ಲ, ಅದಕ್ಕೆ ಹಿಂಗಾಗವನೆ. ಹೌದೇನೋ? ನೋ ಬೇಬಿ, ನಿನ್ನೆ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ನನ್ನ ಯಾರೋ ಫಾಲೋ ಮಾಡೋ ಥರ ಅನಿಸ್ತಾ ಇತ್ತು. ಅಡುಗೆ ಮನೇಲಿ ಲೋಟ ಬೀಳೋ ಶಬ್ದ, ಓ, ಬಾತ್ರೂಮಲ್ಲಿ ನೀರು ತಾನಾಗ್ ತಾನೇ ಬರ್ತಾ ಇತ್ತು. ಫುಲ್ಲು ಗಾಬಾದೆ. ನೋಡ್ದಾ, ನನ್ಗಿದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಹೇಳಿದಾಗ ನೀವೆಲ್ಲ ನಕ್ಕಿದ್ರಿ. ನಿನ್ನೆ ಇವನ್ಗಾಯ್ತು, ನಾಳೆ ಸುಹಾಸ್ಗೂ ಆಗತ್ತೆ, ಆಮೇಲೆ ಭರತ್ತಂಗೂ ಆಗತ್ತೆ. ನೋಡ್ರೋ, ಇದಕ್ಕೆಲ್ಲಾರು ಒಂದೇ ಒಂದು ಪರಿಹಾರ, ಮಂತ್ರ ಕಟ್ಟಿಸ್ಕೊಂಬಿಡೋದು. ಮಂತ್ರ ಅಲ್ಲಲ್ಲಿ ಯಂತ್ರ. ಯಾವ್ದೋ ಒಂದು ಆಯ್ತು ಬಿಡಮ್ಮ. ಬ್ರೋ ಸಾರಿ, ನಿನ್ನೆ ನಾನು ಬರಬೇಕಿತ್ತು. ಎನಿವೆ, ಪಾಸ್ಟ್ ಈಸ್ ಪಾಸ್ಟ್. ನನಗೆ ಒಬ್ರು ಒಳ್ಳೆ ಯಂತ್ರ ಕಟ್ಟೋರು ಗೊತ್ತು. ನಾವು ಒಂದ್ಸರಿ ಅವ್ರನ್ನ ಮೀಟ್ ಮಾಡೋಣವಾ? ಮೀಟ್ ಮಾಡೋಣ. ಲೋ, ಇವ್ರೇನು ಯಂತ್ರ ಕಟ್ಟೋ ತನಕ ಕಾಣಿಸ್ತಾ ಇಲ್ವಲ್ಲೋ? ಹೆಂಗೆ ತಂತ್ರ ಮಾಡ್ದಕೊಂಡು ಕುತಂತ್ರ. ಸರ್, ಹೇಳಿದ್ನಲ್ಲ, ಇವರೇ ನನ್ನ ಫ್ರೆಂಡ್ಸು. ಹಲೋ, ಹಲೋ ಸರ್. ನನ್ನ ಹೆಸರು ಸಂದೇಶ್ ಅಂತ. ಸೈಕಾಲಜಿಲಿ PhD ಮಾಡಿದ್ದೀನಿ. ಯು ವುಡ್ ಲೈಕ್ ಟು ಹ್ಯಾವ್ ಕಾಫಿ ಟೀ?
ನೋ ನೋ ಸರ್. ಬಟ್ ಡೋಂಟ್ ಮೈಂಡ್, ಐ ವಿಲ್ ಟೇಕ್ ಇಟ್. ಓಕೆ ಓಕೆ Yes, sure, ಓಕೆ sir. ಸರ್. ಹೇಳಿ ಅನೂಪ್. ಸರ್ ನಿನ್ನೆ ನಾನು ಮನೇಲಿ ಒಬ್ಬನೇ ಇದ್ದಾಗ ನನ್ನ ಸುತ್ತಮುತ್ತ ವಿಚಿತ್ರವಾದ ಘಟನೆಗಳು ನಡೀತು. ಫೈನ್. ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಾ? ನಾನು, ಅಪ್ಪ ಮತ್ತೆ ಅಮ್ಮ. ನಿಮ್ಮ ಅಪ್ಪ ಅಮ್ಮ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಮನೆ ಕಡೆ ಹುಷಾರು, ಜೋಪಾನ ಅಂತ ಏನಾರು ಹೇಳಿದ್ರ? ಎಸ್ ಸರ್, ಅಮ್ಮ ಹೇಳ್ಬಿಟ್ಟು ಹೋಗಿದ್ರು. ನಿಮ್ಮನ್ನ ಯಾರೋ ಫಾಲೋ ಮಾಡ್ದಂಗೆ ಆಗೋದು, ಆಮೇಲೆ ಕೆಲವು ಸೌಂಡ್ಸು ನಿಮ್ಮನ್ನ ಡಿಸ್ಟರ್ಬ್ ಮಾಡಿರ್ಬೇಕಲ್ಲ? ಹೌದು ಸರ್. ಅದಕ್ಕೆ ನೀವು ಭಯಪಟ್ರಿ ತಾನೆ? ಅಫ್ಕೋರ್ಸ್. ನಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್? ಇದೇ ಹಾ? ಇದೇ ರೀತಿ ನನಗೂ ಅನುಭವ ಆಗಿತ್ತು. ಪ್ರಾಬ್ಲಮ್ ಇರೋದು ಮನೇಲಲ್ಲ, ನಮ್ಮಲ್ಲಿ. ಇಟ್ಸ್ ಎ ಕ್ವೈಟ್ ಕಾಮನ್ ಫೋಬಿಯಾ ಅಷ್ಟೇ. ಇದು ಯಾವುದೇ ರೀತಿಯ ಡೇಂಜರಸ್ ಕಾಯಿಲೆ ಅಲ್ಲ. ಕೆಲವೊಂದು ಸಮಯ ಸಂದರ್ಭ ನಮಗೆ ಈ ಥರ ಭಯ ಹುಡ್ಸುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಕೆಲವು ಕಾಮನ್ ಫೋಬಿಯಾಗಳಿದ್ದಾವೆ. ಆಕ್ರೋಫೋಬಿಯಾ, ನ್ಯಾಕ್ಟೋಫೋಬಿಯಾ, ಒಪಿಡೋಫೋಬಿಯಾ, ಆಸ್ಟ್ರೋಫೋಬಿಯಾ, ನೋಸೋಫೋಬಿಯಾ, ಮೈಸೋಫೋಬಿಯಾ ಅಂತ. ಆಕ್ರೋ, ಮ್ಯಾಕ್ರೋ, ಫ್ಯಾಕ್ರೋ ಏನ್ ಸರ್ ಇದು? ಆಕ್ರೋಫೋಬಿಯಾ ಅಂದ್ರೆ ಹೈಟ್. ಈಗ ಕೆಲವರು ಎತ್ತರದ ಜಾಗದಿಂದ ನಿಂತು ಕೆಳಗಡೆ ನೋಡಿದ್ರೆ ಭಯ ಪಡ್ತಾರಲ್ಲ, ಅದಕ್ಕೆ ಆಕ್ರೋಫೋಬಿಯಾ ಅಂತಾರೆ. ನ್ಯಾಕ್ಟೋಫೋಬಿಯಾ ಅಂದ್ರೆ ಕತ್ಲೆ, ಡಾರ್ಕ್ನೆಸ್. ಈ ಕತ್ಲೆ ಕಂಡ್ರೆ ಭಯ ಪಡ್ತಾರಲ್ಲ ಅದು. ಇದು ಹೆಚ್ಚಾಗಿ ಮಕ್ಕಳಲ್ಲಿ ಕಂಡು ಬರುತ್ತೆ. ಇನ್ನು ಒಪಿಡೋಫೋಬಿಯಾ ಅಂದ್ರೆ ಬುಸ್, ಹಾವು. ಕೆಲವರು ಹಾವಿನ ಫೋಟೋ ನೋಡಿದ್ರೆ ಹೆದರ್ತಾರೆ, ಇನ್ ಕೆಲವರು ಹಾವಿನ ಬಗ್ಗೆ ಮಾತಾಡಿದ್ರೆ ಹೆದರ್ತಾರೆ. ನೋಡಿ ನೋಡಿ, ಇದಕ್ಕೆ ಒಪಿಡೋಫೋಬಿಯಾ ಅನ್ನೋದು. ಆಮೇಲೆ ಸರ್, ನನಗಾಯ್ತಲ್ಲ, ಅದನ್ನ ಯಾವ ತರದ್ ಫೋಬಿಯಾ ಅಂತಾರೆ? ಇಟ್ಸ್ ಎ ಕಾಮನ್ ಫೋಬಿಯಾ. ಹೌದಾ? ಇದಕ್ಕೆ ಯಾವುದೇ ರೀತಿ ಹೆಸರಿಲ್ಲ, ಮತ್ತೆ ಮೆಡಿಕಲ್ ನಲ್ಲಿ ಡಯಾಗ್ನೋಸಿಸ್ ಮಾಡೋಕ್ಕೂ ಆಗಿಲ್ಲ. ಓ. ಯಾಕಂದ್ರೆ ಕೆಲವೊಂದು ಸಮಯ, ಸಂದರ್ಭ ಮತ್ತು ಆ ಸ್ಥಳದ ಎನ್ವೈರ್ಮೆಂಟ್ ಇಂದ ಆ ತರದ ಭಯ ಹುಟ್ಟುತ್ತೆ ಅಷ್ಟೇ. ಈಗೀಗ ಇದೆಲ್ಲ ಜಾಸ್ತಿ ಆಗಿದೆ. ಯಾಕೆ ಹೇಳಿ? ಸಪ್ರೇಟ್ ಆಗಿರ್ಬೇಕು ಅಂತ ಇಂಡಿವಿಜುವಲ್ ಫ್ಯಾಮಿಲಿ ಕಟ್ಕೊಳ್ತಿದಾರಲ್ಲ, ಅದಕ್ಕೆ. ಮೊದ್ಲೆಲ್ಲ ಈ ತರ ಪ್ರಾಬ್ಲಮ್ ಇರ್ಲಿಲ್ಲ. ಯಾಕಂದ್ರೆ ಎಲ್ರು ತುಂಬು ಕುಟುಂಬದಲ್ಲಿ ಬಾಳ್ತಾ ಇದ್ರು. ಮನೇಲಿ ಯಾರಾದ್ರೂ ಜೊತೆಗಿರೋರೊಬ್ರು. ಎನಿ ಪ್ರಾಬ್ಲಮ್? ಅಮ್ಮ ಕಾಲ್ ಮಾಡ್ತಾ ಇದಾರೆ, ಸೊ ಮೊದ್ಲು ಅಟೆಂಡ್ ಮಾಡಿ. ಹಲೋ ಲೋ, ಎಷ್ಟೊತ್ತು ಫೋನ್ ತೆಗಿಯೋದಿಕ್ಕೆ? ಮಾ, ಈಗ ಅಟೆಂಡ್ ಮಾಡದ್ನಲ್ಲ, ಹೇಳಮ್ಮ. ಮರ್ತಿದ್ದೆ ಹೇಳೋದು. ಬಾತ್ರೂಮ್ ನಲ್ಲಿ ನೀರ್ ಆನ್ ಮಾಡ್ ಬಂದಿದೀನಿ. ಈಗ ನೆನ್ಪಾಯ್ತು. ಮೊದ್ಲು ಹೋಗಿ ಆಫ್ ಮಾಡು. ನಿಂದೇನಾ ಕೆಲ್ಸ? ಇದೇನೋ ಹೇಳ್ತಿರೋದು. ಹೂಮಾ, ನೆನ್ನೆನೆ ಆಫ್ ಮಾಡಿದೀನಿ. ಆಮೇಲೆ ಹಾಳಾದ ಎಕ್ಸಾಸ್ಟ್ ಫ್ಯಾನ್ ಇದೆಯಲ್ಲ, ಉಲ್ಟಾನೆ ಓಡ್ತಿದೆ ಕಣೋ. ಆ ಎಲೆಕ್ಟ್ರಿಷಿಯನ್ ಉಲ್ಟಾನಾ? ಬಂದು ಇವತ್ತು ರೆಡಿ ಮಾಡ್ಕೊಡ್ತೀನಿ ಓಹೋ. ಅಂತ ಹೇಳಿದಾನೆ. ಮನೆ ಬಿಟ್ಟು ಎಲ್ಗೂ ಹೋಗ್ಬೇಡ. ಆಯ್ತಮ್ಮ, ಎಲ್ಲೂ ಹೋಗಲ್ಲ.